ಬ್ಯೂಟಿ ವರ್ಲ್ಡಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಒಂದು ವಸ್ತುವಿನ ಬಗ್ಗೆ ನಾನಿವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇವತ್ತು ಒಂದಲ್ಲ ಒಂದಿನ ಫೇಸ್ ಪ್ಯಾಕ್ ಹೆಸರಲ್ಲಿ ಇದನ್ನು ಅವರ ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿರ್ತಾರೆ. ಆದರೆ ಕೆಲವೊಂದು ಸಲ ಇದು ಪೂರ್ತಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡ್ಕೊಳ್ದೇ ಇದ್ದಾಗ ಇದು ಸ್ಕಿನ್ಗೆ ತುಂಬ ಡೇಂಜರ್ ಆಗಿ ಟರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಆ ಥರದ ವಸ್ತು ಯಾವುದು ಅಂದರೆ ಮುಲ್ತಾನಿ ಮಿಟ್ಟಿ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಯಾಕೆ ಇದನ್ನು ಡೇಂಜರ್ ಅಂದೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ನಿಮ್ಮೆಲ್ಲರಿಗೂ ನಾನು ಚಾನಲ್ ಸಿಂಪಲ್ ಆಗಿ ಒಂದು ಟಿಪ್ಗೆ ಸ್ವಾಗತ. ಸೊ ನಾನು ಆವಾಗಲೇ ಮುಂಚೆ ಹೇಳಿದಾಗೆ ಆ ಇಡೀ ಬ್ಯೂಟಿ ವರ್ಲ್ಡಲ್ಲಿ ಮುಲ್ತಾನಿ ಮಿಟ್ಟಿ ಅನ್ನೋದು ತುಂಬ ಫೇಮಸ್ ಆಗಿರುವಂಥ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್. ಯಾಕೆ ಅಂತ ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಅಂತ ಆಗಿರ್ಬೋದು, ಅಥವಾ ಸ್ಕಿನ್ ಫ್ರೆಶ್ ಆಗುತ್ತೆ ಅಂತ ಆಗಿರ್ಬೋದು, ಸ್ಕಿನ್ನಲ್ಲಿ ತುಂಬ ಥರದ ಸಮಸ್ಯೆಗಳು ಹೋಗುತ್ತೆ ಅನ್ನೋದಾಗಿರ್ಬೋದು. ಹಿಂದೆ ರಾಣಿಯರೆಲ್ಲ ಇದನ್ನ ಯೂಸ್ ಮಾಡ್ತಾಯಿದ್ರು, ನಮ್ಮ ಅಜ್ಜಿಯಂದ್ರೆಲ್ಲ ಯೂಸ್ ಮಾಡ್ತಾಯಿದ್ರು. ಹಾಗೆ ಇದು ಜನ್ರೇಷನ್ ಟು ಜನ್ರೇಷನ್ ಹಾಗೆ ಪಾಸ್ ಆಗ್ತಾ ಇವತ್ತಿನ ತನಕ ಇದು ತುಂಬ ಫೇಮಸ್ ಆಗಿರುವಂಥ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿದೆ. ಆದರೆ ಇದರಿಂದ ಏನು ಡೇಂಜರು ಅಂತ ಅನ್ನೋದಾದರೆ, ಇದು ಡೇಂಜರು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಮತ್ತು ಡ್ರೈ ಸ್ಕಿನ್ ಅವ್ರಿಗೆ ಇಬ್ಬರಿಗೆ ಮಾತ್ರ. ಇನ್ನು ಮಿಕ್ಕಿದವ್ರು ಕೂಡ ಇದನ್ನು ಕರೆಕ್ಟಾಗಿ ಯೂಸ್ ಮಾಡದೇ ಇದ್ದಾಗ ಇದು ಮಿಕ್ಕಿದ ಸ್ಕಿನ್ ಟೈಪ್ ಕೂಡ ಡೇಂಜರ್ ಆಗುವಂಥ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಎಕ್ಸಸ್ ಆಯಿಲ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹೆಚ್ಚುವರಿ ಎಣ್ಣೆ ಅಂಶ ಏನಿರುತ್ತೆ ನಮ್ಮ ಸ್ಕಿನ್ನಲ್ಲಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಒಂದು ಕ್ಲೀನ್ ಆಗಿರುವಂಥ ಫೀಲಿಂಗ್ನ ಕೊಡುತ್ತೆ. ಜೊತೆಲಿ ನಮ್ಮ ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ನ ಕೊಡುತ್ತೆ. ಹಾಗೆ ನಮ್ಮ ಸ್ಕಿನ್ನ ಪ್ಯೂರ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಪೋರ್ಸ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದೆಲ್ಲ ಪಾಸಿಟಿವ್. ಆದರೆ ನೆಗೆಟಿವ್ ಅಂತಲೂ ಕೂಡ ಮುಲ್ತಾನಿ ಮಿಟ್ಟಿಗೆ ಇದೆ. ಸೊ ಯಾವುದೇ ವಸ್ತು ಆಗಿರ್ಬೋದು, ಅತಿ ಆದರೆ ಅಮೃತಾನು ವಿಷ ಅಂತ ಹೇಳಿದ್ದಾರೆ. ಸೊ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಹಾಗೆ ಯೂಸ್ ಮಾಡಬೇಕು. ಸೊ ಫಸ್ಟ್ ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದರೆ, ನಮ್ಮ ಸ್ಕಿನ್ನಲ್ಲಿ ಹೆಚ್ಚುವರಿ ಎಣ್ಣೆ ಅಂಶ ಇದ್ದಾಗ ಇದನ್ನು ನಾವು ಫೇಸ್ ಪ್ಯಾಕ್ ಥರ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿರುವಂಥ ಎಕ್ಸಸ್ ಆಯಿಲ್ ರಿಮೂವ್ ಆಗುತ್ತೆ. ಇದರಿಂದ ನಮ್ಮ ಆ್ಯಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಸೂರ್ಯನ ಕಿರಣಗಳಿಂದ ನಮ್ಮ ಮುಖಕ್ಕೆ ಆಗುವಂಥ ಡ್ಯಾಮೇಜ್ ಏನಿರುತ್ತಲ್ಲ, ಸನ್ ಬರ್ನ್ ಇರುತ್ತಲ್ಲ, ಎಸ್ಪೆಷಲಿ ಸನ್ ಬರ್ನ್ ಆದಾಗ ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಒಂಥರ ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ. ಜೊತೆಲಿ ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡೋದ್ರಿಂದ ಡೆಡ್ ಸ್ಕಿನ್ನ ಕೂಡ ರಿಮೂವ್ ಮಾಡುತ್ತೆ. ಸ್ಕಿನ್ನಲ್ಲಿ ಒಂದು ಗ್ಲೋ ಬರೋದಕ್ಕೆ ಶುರುವಾಗುತ್ತೆ. ನಮ್ಮ ಮುಖದ ಮೇಲೆ ತುಂಬ ದೊಡ್ಡದಾಗಿರುವಂಥ ಓಪನ್ ಪೋರ್ಸ್ ಇದ್ದರೆ ಇದನ್ನು ಅಪ್ಲೈ ಮಾಡೋದ್ರಿಂದ ಆ ಪೋರ್ಸ್ ಶ್ರಿಂಕ್ ಆಗ್ತಾ ಬರುತ್ತೆ. ಯಾಕೆಂದರೆ ಪೋರ್ಸ್ನ ಇದು ಕ್ಲೀನ್ ಮಾಡುತ್ತೆ ಅಂತ ಹೇಳಿದ್ರೆ, ಪೋರ್ಸ್ನ ಕ್ಲೀನ್ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ, ಚರ್ಮದ ಮೇಲಿರುವಂಥ ರಂಧ್ರಗಳ ಸೈಜು ಚಿಕ್ಕದಾಗ್ತಾ ಬರುತ್ತೆ. ಹಾಗೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾಟ್ ಓನ್ಲಿ ಫಾರ್ ಸ್ಕಿನ್, ನಾವು ಇದನ್ನು ಹೇರ್ಸ್ಗೆ ಕೂಡ ಯೂಸ್ ಮಾಡ್ಬೋದು. ಹೇರ್ಸ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ, ನಮ್ಮ ಸ್ಕ್ಯಾಲ್ಪಲ್ಲಿ ಎಕ್ಸಸ್ ಆಯಿಲ್ ಪ್ರೊಡ್ಯೂಸ್ ಆಗ್ತಾಯಿದ್ರೆ ಅದು ಅವಾಯ್ಡ್ ಆಗುತ್ತೆ. ಒಬ್ಬೊಬ್ಬರಿಗೆ ಸ್ನಾನ ಮಾಡಿದ್ದು ಒಂದಿನ ಫ್ರೆಶ್ ಆಗಿರ್ತಾರೆ, 2ನೇ ದಿನಕ್ಕಾಗಲೇ ತಲೆ ಫುಲ್ಲು ಎಣ್ಣೆ ಥರ ಫೀಲ್ ಆಗ್ತಿರುತ್ತೆ. ಆ ಥರದವರು ಇದನ್ನು ಯೂಸ್ ಮಾಡ್ಬೋದು. ಜೊತೆಲಿ ಡ್ಯಾಂಡ್ರಫ್ ಇದ್ದವ್ರು ಕೂಡ ಇದನ್ನು ಯೂಸ್ ಮಾಡಿದ್ರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯೂಸ್ ಬಗ್ಗೆ, ಬೆನಿಫಿಟ್ಸ್ ಬಗ್ಗೆ ಮಾತಾಡಿ ಆಯಿತು. ಈಗ ಸೈಡ್ ಎಫೆಕ್ಟ್ಸ್ ಬಗ್ಗೆ, ಅಥವಾ ನಾನು ಡೇಂಜರ್ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಮಾತಾಡೋದಾದರೆ, ಇದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ಡ್ರೈ ಸ್ಕಿನ್ ಅವ್ರಿಗೆ ಇನ್ನಷ್ಟು ಡ್ರೈ ಆಗುತ್ತೆ. ನಿಮ್ಮ ಡ್ರೈ ಸ್ಕಿನ್ ಅವ್ರಿಗೆ ಯೂಶಲಿ ಆಯಿಲ್ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಇದನ್ನು ಅಪ್ಲೈ ಮಾಡೋದ್ರಿಂದ ಇನ್ನಷ್ಟು ಆಯಿಲ್ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ನ್ಯಾಚುರಲ್ ಆಯಿಲ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ ನಿಮ್ಮ ಸ್ಕಿನ್ನಿಂದ. ಸೊ ನಿಮ್ಮ ಸ್ಕಿನ್ನು ಡ್ರೈ ಆಗಿಬಿಡುತ್ತೆ, ಇನ್ನೂ ಡ್ರೈ ಆಗುತ್ತೆ. ಜೊತೆಲಿ ಸ್ಕಿನ್ನಲ್ಲಿ ಕ್ರ್ಯಾಕ್ಸ್ ಬಂದು ಬ್ಲಡ್ ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಅಷ್ಟರ ಮಟ್ಟಿಗೆ ಡ್ರೈ ಆಗಿಬಿಡುತ್ತೆ. ಅದಾದಮೇಲೆ ನಿಮ್ಮ ಸ್ಕಿನ್ನಲ್ಲಿರೋ ಅಂಥ ನ್ಯಾಚುರಲ್ ಆಯಿಲ್ಸ್ ಎಲ್ಲ ಹೋದರೆ, ಮಾಯ್ಶ್ಚರ್ ಎಲ್ಲ ನೀವು ಕಳ್ಕೊಂಡ್ರೆ ನಿಮ್ಮ ಸ್ಕಿನ್ನು ಫುಲ್ಲು ಡಲ್ಲಾಗಿ ಡಾರ್ಕಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಆಗಿರ್ಬೋದು, ಇದು ಆಯಿಲ್ ಸ್ಕಿನ್ ಅವ್ರು ಆಗಿರ್ಬೋದು, ಸೆನ್ಸಿಟಿವ್ ಸ್ಕಿನ್ ಅವ್ರು ಆಗಿರ್ಬೋದು, ಆ್ಯಕ್ನೆ ಪ್ರೋನ್ ಸ್ಕಿನ್ ಅವ್ರು ಆಗಿರ್ಬೋದು, ಡ್ರೈ ಸ್ಕಿನ್ ಅವ್ರು ಆಗಿರ್ಬೋದು, ಯಾರೇ ಆಗಿರ್ಬೋದು, ವಾರದಲ್ಲಿ 1 ಸಲ, ಅಬ್ಬಬ್ಬ ಅಂದರೆ 2 ಸಲ, ತುಂಬ ಆಯಿಲಿ ಸ್ಕಿನ್ ಇದ್ದವರು 2 ಸಲ,
ಯೂಸ್ ಮಾಡಿದ್ರೆ ಸಾಕು. ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ಎಕ್ಸೆಸಿವ್ ಡ್ರೈನೆಸ್ಸಿಂದ ನಿಮ್ಮ ಸ್ಕಿನ್ನಲ್ಲಿ ಕ್ರ್ಯಾಕ್ಸ್ ಬರುತ್ತೆ, ನಿಮ್ಮ ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗುತ್ತೆ, ಜೊತೆಲಿ ನಿಮ್ಮ ಮುಖದಲ್ಲಿರುವಂಥ ಕಾಂತಿಯನ್ನು ಕಳ್ಕೊಂಡು ಡಲ್ನೆಸ್ ನಿಮ್ಮ ಮುಖದ ಮೇಲೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಇದನ್ನು ಕಲಿಸ್ಬಿಟ್ಟು ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ನೋಡಿ ಏನಾದರೂ ಇರಿಟೇಷನು, ರ್ಯಾಷಸ್ ಏನಾದರೂ ಬರುತ್ತಾ ಅನ್ನೋದನ್ನು ಟೆಸ್ಟ್ ಮಾಡಿ. ಸೊ ಆಯಿಲಿ ಸ್ಕಿನ್ ಅವರಾಗಿದ್ದರೆ ನೀವು ಇದನ್ನು ರೋಸ್ ವಾಟರ್ ಜೊತೆ ಅಥವಾ ಗ್ರೀನ್ ಟೀ ಜೊತೆ ಮಿಕ್ಸ್ ಮಾಡಿ ಇದನ್ನು ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೋಬೋದು. ಡ್ರೈ ಸ್ಕಿನ್ ಅವರಾಗಿದ್ದರೆ ಮಿಲ್ಕಲ್ಲಿ, ಹನಿಯಲ್ಲಿ, ಕರ್ಡಲ್ಲಿ ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೋಬೋದು. ನಾರ್ಮಲ್ ಸ್ಕಿನ್ ಅವರಾಗಿದ್ದರೆ ಆಲೋವೆರಾ ಜೆಲ್ ಅಥವಾ ಕುಕುಂಬರ್ ಜ್ಯೂಸ್ ಅಂದರೆ ಸೌತೆಕಾಯಿಯ ರಸದಲ್ಲಿ ಇದನ್ನು ಕಲಿಸ್ಬಿಟ್ಟು ನಿಮ್ಮ ಮುಖದ ಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೋದು. ಮುಲ್ತಾನಿ ಮಿಟ್ಟಿನ ನಿಮ್ಮ ಮುಖಕ್ಕೆ ನೀವು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಮಾಯಿಶ್ಚರೈಸರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಆಗಿಲ್ಲ. ಮಾಯಿಶ್ಚರೈಸರ್ನ ಅಪ್ಲೈ ಮಾಡಲೇಬೇಕು. ಯಾವುದೇ ಏಜ್ ಗ್ರೂಪ್ ಅವರಾಗಿದ್ರೂ ಒಂದು ಒಳ್ಳೆ ಮಾಯಿಶ್ಚರೈಸರ್ ಮತ್ತು ಒಂದು ಒಳ್ಳೆ ಸನ್ಸ್ಕ್ರೀನ್ ಮೇಲೆ ಇನ್ವೆಸ್ಟ್ ಮಾಡೋದನ್ನು ಮರಿಬೇಡಿ. ಮಾಯಿಶ್ಚರೈಸರ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ವೆಲ್ ಆಸ್ ದ ಸನ್ಸ್ಕ್ರೀನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎರಡರ ಮೇಲೆ ಇನ್ವೆಸ್ಟ್ ಮಾಡಿ. ಮಾಯಿಶ್ಚರೈಸರ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ನೀವು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿದಾಗ. ಸರಿಯಾದ ಥರದಲ್ಲಿ ಇದನ್ನು ನಾವು ಯೂಸ್ ಮಾಡಿದ್ರೆ ಮಾತ್ರ ಇದರಲ್ಲಿ ನಮಗೆ ಬರೋ ಉಪಯೋಗಗಳು ತುಂಬ ಚೆನ್ನಾಗಿ ಬರುತ್ತೆ. ಸ್ಕಿನ್ ಫ್ರೆಶ್ ಆಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಆದರೆ ಸರಿಯಾದ ಥರದಲ್ಲಿ ಯೂಸ್ ಮಾಡದೇ ಇದ್ದರೆ, ತುಂಬ ಜಾಸ್ತಿ ಯೂಸ್ ಮಾಡಿದ್ರೆ ಇದರಿಂದ ತುಂಬ ಅಂದರೆ ತುಂಬ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಡ್ರೈನೆಸ್ ಜಾಸ್ತಿಯಾಗಿ, ಇರಿಟೇಷನ್ ಜಾಸ್ತಿಯಾಗಿ ನಿಮ್ಮ ಸ್ಕಿನ್ ಡಲ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಸ್ಕಿನ್ ಬ್ಯಾರಿಯರ್ ಕೂಡ ಡ್ಯಾಮೇಜ್ ಆದಾಗ ನಿಮ್ಮ ಸ್ಕಿನ್ಗೆ ಹಲವಾರು ಥರದ ಇನ್ಫೆಕ್ಷನ್ಸ್ ಆಗೋದಕ್ಕೆ ಕೂಡ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅನ್ನೋದನ್ನು ತಿಳ್ಕೊಂಡು ಯೂಸ್ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದಿಷ್ಟು ಮಾಹಿತಿ ಮುಲ್ತಾನಿ ಮಿಟ್ಟಿ ಬಗ್ಗೆ. ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡೋದ್ರ ಮುಂಚೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳಿ. ವಾರದಲ್ಲಿ 1 ರಿಂದ 2 ಬಾರಿನೂ ಬೇಕಾಗಿಲ್ಲ, ವಾರಕ್ಕೆ ಒಮ್ಮೆಗೂ ಇದನ್ನು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದಿಷ್ಟು ಮಾಹಿತಿ ಮುಲ್ತಾನಿ ಮಿಟ್ಟಿ ಬಗ್ಗೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.